ಓಂ ಶಾಂತಿ. ದಿನಾಂಕ 27/6/2025. ಪ್ರಾರ್ಥನಾ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ನಿಮಗೆ ಏನು ಈ ಸಮಯ ಸಿಕ್ಕಿದೆ, ಈ ಸಮಯ ತುಂಬ ಅಮೂಲ್ಯವಾದದ್ದಾಗಿದೆ. ಆದ್ದರಿಂದ ಯಾವುದೇ ರೀತಿ ವ್ಯರ್ಥ ವಿಚಾರಗಳಲ್ಲಿ ಸಮಯವನ್ನು ಕಳಿಬೇಡಿ, ಸಮಯವನ್ನು ವೇಸ್ಟ್ ಮಾಡಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಈ ಸಂಗಮ ಯುಗದಲ್ಲೇ ನಾವು ನಮ್ಮ ಭಾಗ್ಯವನ್ನು ರಚನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಮಯದಲ್ಲಿ ನಾವು ವ್ಯರ್ಥವನ್ನು ಮಾತಾಡೋದ್ರಲ್ಲಿ ಅಥವಾ ಕೇಳೋದ್ರಲ್ಲಿ ಅಥವಾ ನೋಡೋದ್ರಲ್ಲಿ ಈ ಸಮಯವನ್ನು ಕಳೆದುಬಿಟ್ರೆ ನಮ್ಮ ಭಾಗ್ಯವನ್ನು ರಚನೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಈ ಸಂಗಮ ಯುಗದಲ್ಲಿ ಪರಮಾತ್ಮ ನಿಮಗೆ ಸಿಕ್ಕಿದ್ದಾರೆ. ಡೈರೆಕ್ಟಾಗಿ ನೀವು ಪರಮಾತ್ಮನ ಮಕ್ಕಳಾಗ್ಬಿಟ್ಟಿದ್ದೀರಾ. ಅಂದಮೇಲೆ ನೀವು ಮಕ್ಕಳು ವ್ಯರ್ಥವನ್ನು ಮಾತಾಡಿಕೊಂಡು ಸಮಯವನ್ನು ಕಳಿಬೇಡಿ. ನಿಮ್ಮ ಸಮಯ ತುಂಬ ಅಮೂಲ್ಯವಾದದ್ದಾಗಿದೆ. ಅದನ್ನು ಹಾಗೆ ಸುಮ್ಮನೆ ವೇಸ್ಟ್ ಮಾಡಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಮನುಷ್ಯರಿಂದ ದೇವತೆಗಳಾಗಲು ತಂದೆಯಿಂದ ಯಾವ ಶ್ರೀಮತವು ಸಿಕ್ಕಿದೆ? ಅಂದರೆ ಈಗ ನಾವು ಯಾರಾಗಿದ್ವಿ? ಮನುಷ್ಯರಾಗಿದ್ವಿ. ಮನುಷ್ಯರಿಂದ ನಮ್ಮನ್ನು ದೇವತೆಗಳನ್ನಾಗಿ ಪರಮಾತ್ಮ ತಯಾರು ಮಾಡ್ತಾ ಇದ್ದಾರೆ. ಆದರೆ ಆ ರೀತಿ ತಯಾರಾಗಬೇಕಂದ್ರೆ ಯಾವ ಶ್ರೀಮತವನ್ನು ತಂದೆ ಕೊಟ್ಟಿದ್ದಾರೆ, ಯಾವ ಮಾರ್ಗದರ್ಶನವನ್ನು ತಂದೆ ನೀಡಿದ್ದಾರೆ, ಯಾವ ಡೈರೆಕ್ಷನ್ಸನ್ನು ತಂದೆ ಕೊಟ್ಟಿದ್ದಾರೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ. ಉತ್ತರ, ಮಕ್ಕಳಿಗೆ ಮೊದಲನೇದಾಗಿ ತಂದೆ ಏನು ತಿಳಿಸ್ತಾರೆ ಅಂದರೆ, ನಿಮ್ಮ ಮಕ್ಕಳು ಮನುಷ್ಯರಿಂದ ದೇವತೆಗಳಾಗಬೇಕಂದ್ರೆ ಮೊದಲು ನಿಮ್ಮಲ್ಲಿ ಯಾವುದೇ ರೀತಿಯ ಅಸುರ ಸ್ವಭಾವ ಇರಬಾರ್ದು. ಅಸುರಿ ಸ್ವಭಾವ ಅಂದರೆ ಯಾವುದು? ವಿಕಾರಗಳ ವಶವಾಗಿ ಸ್ವಭಾವವನ್ನು, ಸಂಸ್ಕಾರವನ್ನು ಬೆಳೆಸ್ಕೊಂಡಿರುವಂಥದ್ದು ಅದ್ಯಾವುದು ಸಹ ನಿಮ್ಮಲ್ಲಿ ಇರಬಾರ್ದು. ಮತ್ತು ಇನ್ನೊಂದೇನು ಹೇಳ್ತಾರೆ ಸೆಕೆಂಡ್ ಪಾಯಿಂಟಲ್ಲಿ, ಯಾರ ಮೇಲೂ ಸಹ ನಿಮ್ಮ ಮಕ್ಕಳು ಕೋಪ ಮಾಡ್ಕೊಬಾರ್ದು. ಮೊದಲೇನಂದ್ರು ಅಸುರಿ ಸ್ವಭಾವ ಇರಬಾರ್ದು ಅಂದರು. ಎರಡನೇದೇನಂದ್ರು ಯಾರ ಮೇಲೂ ಸಹ ಕೋಪಿಸ್ಕೊಬಾರ್ದು ಅಂದರು. ಮೂರನೇದೇನು ಹೇಳ್ತಾರೆ, ಯಾರಿಗೂ ದುಃಖವನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ದುಃಖವನ್ನು ಕೊಡಬೇಡಿ, ದುಃಖವನ್ನು ತೆಗೆದುಕೊಳ್ಬೇಡಿ ಅಂತ. ನಾಲ್ಕನೇದೇನು ಹೇಳ್ತಾರೆ, ಯಾವುದೇ ವ್ಯರ್ಥ ಮಾತುಗಳನ್ನು ಕಿವಿಯಿಂದನೂ ಸಹ ಕೇಳಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ತಂದೆಯ ಸ್ಲೋಗನ್ ಏನಾಗಿದೆ? ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಮಾತಾಡಬೇಡಿ, ಕೆಟ್ಟದನ್ನು ಯೋಚನೆಯೂ ಸಹ ಮಾಡಬೇಡಿ ಅಂತ ತಂದೆ ತಿಳಿಸ್ತಾರಲ್ವಾ. ಈ 4 ಪಾಯಿಂಟನ್ನು ನೀವು ಫಾಲೋ ಮಾಡಿ. ಮೊದಲನೇದಕ್ಕೆ ಯಾವುದು? ಅಸುರಿ ಸ್ವಭಾವನ ಅಂದರೆ ರಾಕ್ಷಸರ ರೀತಿ ನಡ್ಕೊಳ್ಳೋದನ್ನು ಬಿಟ್ಬಿಡಿ. ರಾಕ್ಷಸರ ಸ್ವಭಾವವನ್ನು ಬಿಟ್ಬಿಡಿ. ಒಂಚೂರು ನಿಮ್ಮಲ್ಲಿ ರಾಕ್ಷಸರ ಸ್ವಭಾವ ಇರಬಾರ್ದು. ಕೋಪ ಮಾಡ್ಕೊಬಾರ್ದು, ದುಃಖ ಕೊಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ನೋಡಬಾರ್ದು, ಮಾತಾಡಬಾರ್ದು, ಯೋಚಿಸಲು ಸಹ ಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇವಿಷ್ಟು ಮಾಡಿ ಅಂತ ಯಾರು ಕೊಟ್ಟಿರೋದು ಡೈರೆಕ್ಷನ್ಸು? ಪರಮಾತ್ಮ. ಏನಕ್ಕೆ ಕೊಟ್ಟಿರೋದು? ಮನುಷ್ಯರಿಂದ ದೇವತೆಗಳಾಗೋದಕ್ಕೆ. ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ. ತಂದೆ ಧಾರಣೆಯ ಫಸ್ಟ್ ಪಾಯಿಂಟ್ ಹೇಳ್ತಿದ್ದಾರೆ, ಜ್ಞಾನದ ಮಾತುಗಳು ಬಿಟ್ಟು ಮತ್ಯಾವ ಮಾತುಗಳು ನಿಮ್ಮ ಮಕ್ಕಳ ಬಾಯಿಂದ ಬರಬಾರ್ದು. ಅಲ್ಲ ಸಲ್ಲದ ಮಾತುಗಳು ಮಾತಾಡೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ವಿಚಾರಗಳು ಮಾಡೋದು, ಮುಂದೆ ಏನಾಗ್ಬಿಡುತ್ತೋ ಅಯ್ಯೋ ದೇವ್ರೆ ಅಂತ ಏನೇನೋ ಯೋಚನೆ ಮಾಡೋದು, ಇವೆಲ್ಲ ಯಾವುದು ಅಲ್ಲ ಸಲ್ಲದ ಮಾತುಗಳು ಬಾಯಿಂದ ಬರಬಾರ್ದು. ಮತ್ತು ಅಲ್ಲ ಸಲ್ಲದ ಮಾತುಗಳನ್ನು ಯಾವತ್ತೂ ಸಹ ಕೇಳಲು ಸಹ ಬಾರದು. ಮತ್ತು ಬಾಯಿಂದ ಸದಾ ಏನು ಬರಬೇಕು? ಜ್ಞಾನ ರತ್ನಗಳು ಮಾತ್ರ ಬರಬೇಕು. ಕಳ್ಳುಗಳಲ್ಲ, ಕೆಟ್ಟ ವಚನಗಳಲ್ಲ, ಕಹಿ ಮಾತುಗಳಲ್ಲ, ಕಲ್ಲುಗಳಲ್ಲ, ಸದಾ ಜ್ಞಾನ ರತ್ನಗಳು ಮಾತ್ರ ಬಾಯಿಂದ ಬರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಧಾರಣೆಯ 2ನೇ ಪಾಯಿಂಟ್ ಆಗಿದೆ, ಸರ್ವಿಸಿನ ಜೊತೆಗೆ ನೆನಪಿನ ಯಾತ್ರೆಯಲ್ಲೂ ಸಹ ನಾವು ಗಮನವನ್ನು ಕೊಡಬೇಕು. ಈಗ ಸೇವೆ ಮಾಡ್ತಾ ಇರ್ತೀವಿ, ತಂದೆ ನೆನಪಿಲ್ಲ ಅಂದರೆ ಆಗೋದಿಲ್ಲ. ಸೇವೆ ಮಾಡ್ತಾ ನೆನಪಿನ ಯಾತ್ರೆಯಲ್ಲಿದ್ದು ಸ್ವಯಂವನ್ನು ನಿರೋಗಿಯನ್ನಾಗಿ ಮಾಡ್ಕೋಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈಗೇನಾಗುತ್ತಂದರೆ ಸೇವೆ ಮಾಡೋದು, ನಾವೇನು ಮಾಡ್ತಾ ಇರ್ತೀವಿ ಆ ಸೇವೆಯಲ್ಲಿ ಪರಮಾತ್ಮನ ಶಕ್ತಿ ಹರಡಬೇಕು, ಪರಮಾತ್ಮನ ಶಕ್ತಿ ತುಂಬಬೇಕು. ಆವಾಗಲೇ ಅದು ಯಥಾರ್ಥ ರೀತಿಯ ಸೇವೆಯಾಗಿದೆ. ಇಲ್ಲ ಅಂದರೆ ಏನಾಗುತ್ತೆ, ಏನೋ ಮಾಡಬೇಕು ಅಂತ ಆಗಿಬಿಡುತ್ತೆ. ತಂದೆ ಏನು ಹೇಳ್ತಿದ್ದಾರೆ, ನೀವು ಏನೇ ಸೇವೆ ಮಾಡಿದ್ರೂ
ಜೊತೆಯಲ್ಲಿ ಯಾರನ್ನ ಇಟ್ಕೊಬೇಕು? ಪರಮಾತ್ಮನಲ್ಲಿ ಇಟ್ಕೊಬೇಕು. ಅವರ ಶಕ್ತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಿಮ್ಮ ಮುಖಾಂತರ ಫ್ಲೋ ಆಗಬೇಕು ಅನ್ನೋದು ಕಡೆನೂ ಗಮನವನ್ನು ಕೊಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇದನ್ನು ನೀವು ಮಾಡ್ತಾ ಇದ್ದರೆ ಏನಾಗುತ್ತೆ, ನಿಮ್ಮ ಶರೀರನೂ ಸಹ ನಿರೋಗಿ ಆಗುತ್ತೆ. ಯಾವ ರೀತಿ ನಮ್ಮಲ್ಲಿ ಹಗುರತೆ ಅನ್ನೋದು ಬರ್ತಾ ಹೋಗುತ್ತೆ, ನಮಗೆ ಗೊತ್ತಾಗುತ್ತೆ ಏನಂತ, ತಂದೆ ನೆನಪಿನಲ್ಲಿದ್ದು ಪ್ರತಿ ಕರ್ಮ ಮಾಡಿದಾಗ ನಮ್ಗೆ ಹಗುರತೆಯ ಅನುಭವ ಆಗುತ್ತೆ. ತಂದೆನ ಬಿಟ್ಬಿಟ್ಟು ಯಾವುದೇ ಕರ್ಮ ಮಾಡಿದ್ರೂ ನಮಗೆ ಭಾರತನ ಅನುಭವ ಆಗುತ್ತೆ. ಇಷ್ಟಂತೂ ನಮ್ಗೆ ಅನುಭವ ಆಗಿರುತ್ತಲ್ಲ. ತಂದೆ ಏನು ಹೇಳ್ತಿದ್ದಾರೆ, ಅವಿನಾಶಿ ತಜ್ಞ ಸ್ವಯಂ ಭಗವಂತನೇ ನಮ್ಮನ್ನು 21 ಜನ್ಮಗಳಿಗಾಗಿ ನಿರೋಗಿಯನ್ನಾಗಿ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂತಹ ನಶೆ ಮತ್ತು ಖುಷಿ ಸದಾ ನೀವು ಮಕ್ಕಳಲ್ಲಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಶ್ರೇಷ್ಠರಿಗಿಂತ ಶ್ರೇಷ್ಠ ಯಾರು? ಪರಮಾತ್ಮ. ಪರಮಾತ್ಮ ಬಂದು ನಮ್ಮನ್ನು ಆಯ್ಕೆ ಮಾಡಿ ತನ್ನ ಸಮಾನನಾಗಿ ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಶ್ರೇಷ್ಠವಾದ ಭಾಗ್ಯ ಎಲ್ಲಾದರೂ ಇದೆಯಾ? ಅಂದಮೇಲೆ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು, ಎಷ್ಟು ನಶೆ ಇರಬೇಕು ಅಂತ ನಾವೇ ಏನು ಮಾಡಬೇಕಾಗುತ್ತೆ? ವಿಚಾರ ಮಾಡಬೇಕಾಗುತ್ತೆ. ಇಂದಿನ ವರದಾನ ಆಗಿದೆ, ಪ್ರತಿ ಕಾರ್ಯದಲ್ಲಿ ಫಾಲೋ ಫಾದರ್ ಮಾಡಿ ಸ್ನೇಹಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ತೀವ್ರ ಪುರುಷಾರ್ಥಿ ಭವ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಯಾರೊಂದಿಗಾದರೂ ನಾವು ಫ್ರೆಂಡ್ಶಿಪ್ಪನ್ನು ಬೆಳೆಸಿದ್ರೆ ನಮಗೆ ಗೊತ್ತಿಲ್ಲದೆ ನಾವು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಅವರಲ್ಲಿರುವಂಥ ಸ್ವಭಾವ ಸಂಸ್ಕಾರಗಳ ಪ್ರಭಾವ ನಮ್ಮ ಮೇಲೆ ಬಿದ್ದು ನಾವು ಅದನ್ನು ಬೆಳೆಸ್ಕೊಂಡು ಬಿಡ್ತೀವಿ. ತಂದೆ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ಸದಾ ನಮಗೆ ಏನು ನೆನಪಿರಬೇಕು ಅಂದರೆ, ನಾನು ಏನೇ ಕರ್ಮ ಮಾಡಬೇಕಾದ್ರೂ ನಾನು ಫಾಲೋ ಫಾದರ್ ಆಗಿದ್ದೀನ. ಈಗ ಬ್ರಹ್ಮ ತಂದೆ ಹೇಗೆ ಪ್ರತಿಯೊಂದು ಕರ್ಮವನ್ನು ಮಾಡಿದ್ರು ಅದೇ ರೀತಿ ನಾನು ಫಾಲೋ ಫಾದರ್ ಮಾಡ್ತಾ ಇದ್ದೀನ. ಆದರೆ ಈ ರೀತಿ ಫಾಲೋ ಫಾದರ್ ಮಾಡಬೇಕಂದ್ರೆ ನಾನು ತಂದೆ ಜೊತೆ ಯಾವ ಸಂಬಂಧ ಬೆಳೆಸಬೇಕು? ಫ್ರೆಂಡ್ ಸಂಬಂಧ ಬೆಳೆಸಬೇಕು. ಏನಾಗುತ್ತೆ ಅಂದರೆ, ನಾವು ನಮ್ಮ ಪೇರೆಂಟ್ಸ್ ಜೊತೆ ಆಗಲಿ, ನಮ್ಮ ಸಂಬಂಧಿಗಳ ಜೊತೆ ಆಗಲಿ, ಪತಿ ಪತ್ನಿಯರಾಗಿರ್ಬೋದು, ನಾವೆಲ್ಲವನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ. ಅದೇ ಕ್ಲೋಸ್ ಫ್ರೆಂಡ್ ಆದರೆ ನಾವೆಲ್ಲ ಶೇರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಮತ್ತು ಅವರಂತೆಯೇ ನಾವು ನಮ್ಮಲ್ಲಿಯೂ ಸಹ ಕೆಲವೊಂದು ಸ್ವಭಾವವನ್ನು ಪರಿವರ್ತನೆ ಆಗ್ತಾ ಹೋಗುತ್ತೆ ಅವ್ರ ಜೊತೆ ಜೋಡಣೆ ಆಗಿದ ಕೂಡಲೇ, ಅಂದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದ ಕೂಡಲೇ. ಅದೇ ರೀತಿ ಯಾವಾಗ ನಾನಿಲ್ಲಿ ಪರಮಾತ್ಮನ ಜೊತೆ ಸಂಬಂಧವನ್ನು ಬೆಳೆಸ್ತೀನಿ, ಆವಾಗ ಬಾಬ್ದಾದರವರ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀನಿ. ಬ್ರಹ್ಮರವರಂತೆ ನಾನು ಫಾಲೋ ಮಾಡಬೇಕು ಅಂದಮೇಲೆ ನಾನು ಬಾಬ್ದಾದರವರ ಜೊತೆ ಫ್ರೆಂಡ್ ರೀತಿ ಸಂಬಂಧವನ್ನು ಬೆಳೆಸಿದ್ದೀನ. ಪ್ರತಿ ಕರ್ಮ ಮಾಡಬೇಕಾದ್ರೂ ನಾನು ಫಾಲೋ ಫಾದರ್ ಮಾಡ್ತಾ ಇದ್ದೀನ. ಒಂದು ವೇಳೆ ನಮಗೆ ಯಾವುದಾದ್ರೂ ಒಂದು ಕರ್ಮ ಮಾಡಬೇಕಾದ್ರೆ ಫಾಲೋ ಫಾದರ್ ಇಲ್ಲ ಅನಿಸಿದ್ರೆ ಆ ಕರ್ಮವನ್ನು ನಿಲ್ಲಿಸ್ಬಿಡಿ ಅಂತ ತಂದೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ತಂದೆಯನ್ನು ಕಾಪಿ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ತಂದೆಯ ಸಮಾನ ಆಗಬೇಕಲ್ವಾ. ಈಗ ಹೇಗೆ ಲೌಕಿಕದಲ್ಲಿ ಏನಾದರೂ ಒಂದು ಕಾಪಿ ತೆಗಿಬೇಕಂದ್ರೆ ಕಾರ್ಬನ್ ಪೇಪರ್ ಹಾಕ್ಬಿಡ್ತಾರೆ, ಅದೇ ರೀತಿ ಇಲ್ಲಿ ನೀವು ಕಾಪಿ ಮಾಡಬೇಕಂದ್ರೆ ಯಾವ ಪೇಪರ್ ಹಾಕಬೇಕು? ಅಟೆನ್ಷನ್ ಅಂದರೆ ಗಮನವನ್ನು ಕೊಡುವಂತಹ ಪೇಪರನ್ನು ಹಾಕಿದಾಗ ಆಟೋಮೆಟಿಕ್ಲಿ ಏನಾಗೋಗುತ್ತೆ? ಕಾಪಿ ಆಗೋಗುತ್ತೆ. ಅಂದರೆ ಬಾಪ್ ಸಮಾನ್ ಅಂದರೆ ಫಾಲೋ ಫಾದರ್ ಆಗಿಬಿಡ್ತೀರಾ. ಬ್ರಹ್ಮ ತಂದೆ ಹೇಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ತೋರಿಸ್ಕೊಂಡು ಹೋಗಿದ್ದಾರೆ, ಪರಮಾತ್ಮ ತೋರಿಸಿರೋ ದಾರಿಯಲ್ಲಿ ನಡೆದಿದ್ದಾರೆ, ಅದೇ ರೀತಿ ನಾವು ಬಾಬ್ದಾದರವರನ್ನು ಫಾಲೋ ಮಾಡ್ತೀವಿ. ಯಾವಾಗ? ಗಮನವನ್ನು ಕೊಟ್ಟಾಗ. ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ, ಗಮನ ಅನ್ನುವಂತಹ ಪೇಪರನ್ನು ನೀವು ಹಾಕಿದಾಗ ಏನಾಗುತ್ತೆ? ಆಟೋಮೆಟಿಕ್ಲಿ ಕಾಪಿ ಆಗಿಬಿಡುತ್ತೆ. ಯಾಕೆ ಗಮನ ಕೊಡಬೇಕು? ಯಾಕೆ ಫಾಲೋ ಫಾದರ್ ಮಾಡಬೇಕು? ಯಾಕಂದರೆ ಈಗಿಂದನೇ ನಾವು ತೀವ್ರ ಪುರುಷಾರ್ಥಿಗಳ ಆಗಿ ಸ್ವಯಂನಲ್ಲಿ ಎಲ್ಲ ಶಕ್ತಿಗಳಿಂದ ಸಂಪನ್ನ ಮಾಡಿಕೊಳ್ಳುವಂತಹ ಸಮಯ ಆಗಿದೆ. ಇನ್ಯಾವ ಸಮಯದಲ್ಲೂ ನಾವು ನಮ್ಮನ್ನು ಈ ರೀತಿ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಸಂಗಮ ಯುಗದಲ್ಲಿ ಮಾತ್ರ ಎಲ್ಲ ಶಕ್ತಿಗಳಿಂದ ಸಂಪನ್ನರಾಗುವಂತಹ ಅವಕಾಶ, ಆಪರ್ಚುನಿಟಿ ನಮಗೆ ಇದೆ.
ಆದ್ದರಿಂದ ತಂದೆ ಏನು ಹೇಳ್ತಿದ್ದಾರೆ, ಈ ಸಮಯವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ. ಒಂದು ವೇಳೆ ಸ್ವಯಂಗೆ ಸಂಪನ್ನ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂದರೆ ಯಾರ್ದಾದ್ರೂ ಸಹಯೋಗವನ್ನು ಪಡ್ಕೊಳ್ಳಿ. ಯಾರು ಈ ಜ್ಞಾನದಲ್ಲಿ ತುಂಬ ಮುಂದೆ ಹೋಗಿರ್ತಾರೆ, ಯಾರು ಇದರಲ್ಲಿ ಧಾರಣೆ ಮಾಡಿರ್ತಾರೆ ಅಂಥವರಿಂದ ನೀವು ಸಹಯೋಗವನ್ನು ಪಡ್ಕೊಂಡು ಸ್ವಯಂವನ್ನು ಸಂಪನ್ನರಾಗಿ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಮುಂದೆ ಹೋದಂತೆ ಟೂ ಲೇಟ್ ಆಗಿಬಿಡುತ್ತೆ. ನಿಮಗೆ ಬೇಕು ಅಂದ್ರೂ ನಿಮ್ಮನ್ನು ನೀವು ಸಂಪಾದನೆ ಮಾಡಿಕೊಳ್ಳುವಂತಹ ಅವಕಾಶ ಇರೋದಿಲ್ಲ. ಯಾಕಂದರೆ ಸಮಯ ಮುಗ್ದೋಗಿರುತ್ತೆ, ಟೂ ಲೇಟ್ ಆಗೋಗಿರುತ್ತೆ. ಅದರಿಂದ ಈ ಸಮಯ ಏನಿದೆ, ಈ ಸಮಯದಲ್ಲಿ ಸರ್ವಶಕ್ತಿಗಳಿಂದ ಸರ್ವಗುಣಗಳಿಂದ ಸಂಪನ್ನರಾಗಿ ಬೇರೆಯವರಿಗೆ ಸಹೋದರ ಆತ್ಮರಿಗೆ ಕೊಡುವಂತಹ ಸೇವೆಯಲ್ಲಿ ನಿಮಿತ್ತ ಆಗಿಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಸಂತುಷ್ಟತೆಯ ಫಲ ಪ್ರಸನ್ನತೆಯಾಗಿದೆ. ಪ್ರಸನ್ನ ಚಿತ್ತ ಆಗುವುದರಿಂದ ಪ್ರಶ್ನೆ ಸಮಾಪ್ತಿಯಾಗಿ ಬಿಡುತ್ತದೆ ಅಂತ ಹೇಳ್ತಿದ್ದಾರೆ. ಸಂತುಷ್ಟತೆ ಅಂದರೆ ತೃಪ್ತಿಯಾಗಿದ್ದೀವಿ ಅಂದರೆ ಅದ್ರ ಫಲ ಏನು? ಪ್ರಸನ್ನತೆ ಅಂದರೆ ಖುಷಿಯಾಗಿ ಇರ್ತೀವಿ. ಪ್ರಸನ್ನ ಚಿತ್ತರಾಗಿದ್ದೀವಿ ಅಂದರೆ ನಮ್ಮಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಅನ್ನೋದು ಇರೋದಿಲ್ಲ. ಅಂದಮೇಲೆ ಯಾವಾಗ ನಾವು ತೃಪ್ತಿಯಾಗಿದ್ದು ಪ್ರಸನ್ನವಾಗಿರ್ತೀವಿ, ಪ್ರಶ್ನೆಗಳೇನಾಗೋಗಿರುತ್ತೆ, ಆಟೋಮೆಟಿಕ್ಲಿ ಸಮಾಪ್ತಿ ಆಗೋಗಿರುತ್ತೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಸಂತುಷ್ಟತೆಯ ಫಲ ಪ್ರಸನ್ನತೆ ಆಗಿದೆ. ಪ್ರಸನ್ನ ಚಿತ್ತ ಆಗುವುದರಿಂದ ಪ್ರಶ್ನೆ ಸಮಾಪ್ತಿ ಆಗೋಗ್ಬಿಡುತ್ತೆ ಅಂತ ತಂದೆ ಇವತ್ತು ಸ್ಲೋಗನಲ್ಲಿ ಕೊಡ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಇಶಾರೆ ಆಗಿದೆ, ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ನಾನು ಯಾರು? ನಾನು ಆತ್ಮ ಅನ್ನುವಂತಹ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡಿ. ಅನ್ಯರನ್ನು ನೋಡಬೇಕಾದ್ರೂ ಆತ್ಮಿಕ ದೃಷ್ಟಿಯಿಂದ ನೋಡಿ. ಯಾವುದೇ ಒಂದು ವಿಚಾರಗಳು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಆಗಿಲ್ಲ, ಅದು ಯಾವುದೋ ವ್ಯರ್ಥ ಆಗಿದೆ, ನೆಗೆಟಿವ್ ಆಗಿದೆ, ಬಾಹಿರ್ಮುಖತೆಯದಾಗಿದೆ, ಅದನ್ನೆಲ್ಲದರಿಂದ ಡಿಸ್ಕನೆಕ್ಟ್ ಆಗಿ ಅಂತರ್ಮುಖಿಗಳಂದರೆ ಏನು? ಆತ್ಮನ ಉನ್ನತಿ, ಪರಮಾತ್ಮನ ಜೊತೆ ಜೋಡಣೆ, ಈಶ್ವರೀಯ ಸೇವೆ, ಮನಸಾ ಸೇವೆ, ಸ್ವಯಂ ಸ್ವಭಾವ ಸಂಸ್ಕಾರದ ಪರಿವರ್ತನೆ, ಪರಮಾತ್ಮ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಧಾರಣೆ, ಇವೆಲ್ಲ ಏನಾಗಿದೆ? ಅಂತರ್ಮುಖತೆಯಲ್ಲಿ ಹೋಗುವಂಥದ್ದಾಗಿದೆ. ಬಹಿರ್ಮುಖತೆ ಅಂದರೆ ಯಾವುದು? ದೇಹದ ವಿಚಾರ, ದೇಹದ ಸಂಬಂಧ, ವ್ಯಕ್ತಿ, ವಸ್ತು, ವೈಭವ, ಇವೆಲ್ಲ ಯಾವುದಾಗಿದೆ? ಹೊರಗಿನದ್ದಾಗಿದೆ. ಅದರಿಂದ ಸೂಕ್ಷ್ಮದ ಕಡೆ ಗಮನವನ್ನು ಕೊಡೋದಕ್ಕೆ ಆರಂಭ ಮಾಡಿ. ಸೂಕ್ಷ್ಮ ಅಂದರೆ ಯಾವುದು? ಬುದ್ಧಿ, ಆತ್ಮ, ಬುದ್ಧಿ, ಸಂಸ್ಕಾರ, ಇದ್ರ ಕಡೆ ಗಮನ ಕೊಡಿ. ಪರಮಾತ್ಮನ ಜೊತೆ ಜೋಡಣೆ ಆಗುವುದರ ಕಡೆ ಗಮನ ಕೊಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾವುದೇ ಬಲಹೀನತೆ ಇರುವಂತಹ ಆತ್ಮಗಳು ನಿಮ್ಮ ಎದುರುಗಡೆ ಇದ್ದರು ಅಂದರೆ ಅವರಲ್ಲಿರುವಂತಹ ಬಲಹೀನತೆಗಳನ್ನು ನೋಡಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಈ ಡ್ರಾಮಾದಲ್ಲಿ ಎಲ್ಲ ವೆರೈಟಿಯ ಆತ್ಮಗಳಿದ್ದಾರೆ ಅಂದಮೇಲೆ ನಮ್ಮ ಮಕ್ಕಳು ಸ್ಮೃತಿಯಲ್ಲಿ ಏನು ಬರಬೇಕು? ಯಾವುದಾದ್ರೂ ನಮ್ಮ ಎದುರುಗಡೆ ಬಲಹೀನತೆ ಇರುವಂಥ ಆತ್ಮಗಳು ಎದುರುಗಡೆ ಇದ್ರಂದರೆ ನಾವು ಏನಂತ ಸ್ಮೃತಿಯಲ್ಲಿ ಇಟ್ಕೊಬೇಕು ಅಂದರೆ, ಈ ಡ್ರಾಮಾದಲ್ಲಿ ವೆರೈಟಿ ಆತ್ಮಗಳಿದ್ದಾರೆ ಅನ್ನುವಂತಹ ಸ್ಮೃತಿಯನ್ನು ನಾವು ಇಟ್ಕೊಂಡು ಎಲ್ಲರ ಪ್ರತಿ ಆತ್ಮಿಕ ದೃಷ್ಟಿಯನ್ನು ಇರಿಸಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಆತ್ಮದ ರೂಪದಲ್ಲಿ ನಾವು ಅವರನ್ನು ಸ್ಮೃತಿಯಲ್ಲಿ ತಗೊಂಬಂದರೆ ಅವರಿಗೆ ನಾವು ಶಕ್ತಿ ಕೊಟ್ಟಂತಾಗುತ್ತೆ. ಆತ್ಮ ಮಾತಾಡ್ತಿದೆ, ಆತ್ಮನಲ್ಲಿ ಈ ಸಂಸ್ಕಾರ ಇದೆ, ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ಅವಾಗೇನಾಗುತ್ತೆ? ಪ್ರತಿಯೊಬ್ಬರ ಪ್ರತಿ ಸ್ವತಃವಾಗಿ ಶುಭ ಭಾವನೆ, ಶುಭ ಕಾಮನೆ ಅನ್ನೋದು ಬಂದ್ಬಿಡುತ್ತೆ. ನಾವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಅಂದಮೇಲೆ ತಂದೆ ನಮಗೆ ಎಷ್ಟು ಪರಿವರ್ತನೆ ಆಗೋದಕ್ಕೆ ಈಸಿಯಾಗಿ ವೇ ಮಾಡಿಕೊಡ್ತಾರೆ. ನಮಗೆ ಪರಿವರ್ತನೆ ಆಗಿ ಅಂತ ಬಿಟ್ಬಿಡಲ್ಲ. ಪರಿವರ್ತನೆಯನ್ನು ಹೇಗೆ ತಗೊಂಬರೋದು, ಈಸಿಯಾಗಿ ಹೇಗೆ ಧಾರಣೆ ಮಾಡೋದು,
ಇದ್ರ ಕಡೆ ಎಷ್ಟು ತಂದೆ ಈಸಿಯಾಗಿ ತಿಳಿಸ್ತಾರೆ. ಈಗ ವೀಕ್ನೆಸ್ ಆಗಿದೆ, ಓಕೆ, ಅವ್ರು ಯಾರಾಗಿದ್ದಾರೆ, ಆತ್ಮ ಆಗಿದ್ದಾರೆ, ಅವರು ತಮ್ಮ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ಆತ್ಮನಿಗೆ ಕಲ್ಯಾಣ ಆಗಲಿ ಬಾಬಾ ಅಂತ ಹೇಳ್ಬಿಟ್ಟು ಬಾಬನಿಗೆ ಜವಾಬ್ದಾರಿಯನ್ನು ಕೊಟ್ಬಿಟ್ರೆ ನಮ್ಗೆ ಅವ್ರ ಪ್ರತಿ ಏನಾಗುತ್ತೆ, ಶುಭ ಭಾವನೆನೇ ಬರುತ್ತೆ. ಅದು ಬಿಟ್ಬಿಟ್ಟು ಅವ್ರ ಶರೀರ ನೋಡಿ ಅವ್ರು ನನಗೆ ಈ ರೀತಿ ಅಂದ್ಬಿಟ್ರು ಗೊತ್ತಾ ಅನ್ನುವಂಥ ಅಭಿಮಾನದಲ್ಲಿ ಬಂದು ಆ ವ್ಯರ್ಥ ನೆಗೆಟಿವಲ್ಲಿ ಬಂದುಬಿಟ್ಟು ಅವರ ಪ್ರತಿ ಅಲ್ಲ ಸಲ್ಲದ ಸಂಕಲ್ಪಗಳನ್ನು ಉತ್ಪತ್ತಿ ಮಾಡಿ ಇವೆಲ್ಲನೂ ಏನಾಗುತ್ತೆ, ಆತ್ಮನದಲ್ಲಿ ಇರುವಂಥ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ತಂದೆ ಏನು ಹೇಳ್ತಾ ಇದ್ದಾರೆ, ಯಾರನ್ನೇ ನೋಡಿ ಆತ್ಮಿಕ ದೃಷ್ಟಿಯಲ್ಲಿ ನೋಡಿ, ಮೂಲ ಸ್ವರೂಪದಲ್ಲಿ ನೋಡಿ, ಮೂಲ ಗುಣವನ್ನು ನೋಡಿ. ಅವರು ಏನಾದರೂ ತೊಂದರೆ ಏನು ಬಲಹೀನತೆ ಅವರಲ್ಲಿ ಕಾಣಿಸ್ತಾ ಇದೆ, ಅದರಿಂದ ನೀವು ನಿಮ್ಮ ಮನಸ್ಸನ್ನು ಏರುಪೇರಿನಲ್ಲಿ ತಗೊಂಬರಬೇಡಿ. ಆ ಆತ್ಮನ ಪ್ರತಿ ಶುಭ ಭಾವನೆಯನ್ನು ಇಡಿ. ಆ ಆತ್ಮ ತನ್ನ ಪಾತ್ರವನ್ನು ಮಾಡ್ತಾ ಇದೆ ಅನ್ನುವಂಥ ಸ್ಮೃತಿಯನ್ನು ಜಾಗೃತ ಮಾಡಿಕೊಡಿ. ಯಾಕಂದರೆ ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಪಾತ್ರವನ್ನು ತಮ್ಮದೇ ಆದಂತಹ ಪಾತ್ರ ಏನಿದೆ ಅದರಂತೆ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ರೀತಿ ಏರುಪೇರಿನಲ್ಲಿ ಬರುವಂತಹ ಅವಶ್ಯಕತೆ ಇಲ್ಲ. ಆದರೆ ಆ ರೀತಿ ಸ್ಟೇಜ್ ಬರಬೇಕಂದ್ರೆ ಆತ್ಮಿಕ ದೃಷ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಚ್ಚ, ಓಂ ಶಾಂತಿ. ನನ್ನ ಆತ್ಮ ಪ್ರತಿ ಕರ್ಮವನ್ನು ಮಾಡುತ್ತಿರುವಾಗಲೂ ನನ್ನ ಮೂಲ ರೂಪವಾದ ಚೈತನ್ಯ ಶಕ್ತಿಯಲ್ಲಿ ಇರುವಂತಹ ಸಂಸ್ಕಾರಗಳ ಕಡೆ ಗಮನವನ್ನು ವಹಿಸಿ ನನ್ನಲ್ಲಿ ನಾನು ಪರಿವರ್ತನೆಯನ್ನು ತೆಗೆದುಕೊಂಡು ಬರುತ್ತಿದ್ದೇನೆ. ಪ್ರತಿ ಕರ್ಮವನ್ನು ಮಾಡುತ್ತಿರಬೇಕಾದರೂ ನಾನು ಆತ್ಮ ಗಮನವನ್ನು ಕೊಡುತ್ತಿದ್ದೇನೆ. ಪ್ರತಿ ಕರ್ಮವು ಯೋಗ್ಯವಾಗಿದೆಯೇ ಅಥವಾ ವ್ಯರ್ಥವಾಗಿದೆಯೇ ಅನ್ನುವುದರ ಕಡೆ ಗಮನವನ್ನು ವಹಿಸಿ ಪರಮಾತ್ಮನನ್ನು ಜೊತೆಲಿರಿಸಿಕೊಂಡು ಪ್ರತಿಯೊಂದು ವಿಷಯವನ್ನು ಪರಮಾತ್ಮನಿಗೆ ತಿಳಿಸಿ ಪರಮಾತ್ಮನಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಪ್ರತಿ ಕರ್ಮವನ್ನು ಮಾಡುತ್ತಿದ್ದೇನೆ. ಸದಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಸಂಕಲ್ಪ, ದೃಷ್ಟಿ, ವೃತ್ತಿ, ಕೃತಿ ಪ್ರತಿಯೊಂದು ಸಹ ಆತ್ಮಿಕ ನಶೆಯಲ್ಲಿದ್ದೇ ಮಾಡುತ್ತಿದ್ದೇನೆ. ಪರಮಾತ್ಮ ಸದಾ ನನ್ನ ಬುರ್ಕಟಿಯಲ್ಲಿ ನೆಲೆಸಿದ್ದಾರೆ. ಪರಮಾತ್ಮ ನನ್ನ ಒಳ್ಳೆಯ ಸ್ನೇಹಿತನಾಗಿದ್ದಾರೆ. ಪರಮಾತ್ಮ ನನ್ನ ಜೊತೆಗಾರನಾಗಿದ್ದು ಪ್ರತಿ ಕರ್ಮದಲ್ಲೂ ಅವರ ದಿವ್ಯತೆಯ ಅನುಭವವನ್ನು ನನ್ನ ಆತ್ಮನಿಗೆ ಮಾಡಿಸುತ್ತಿದ್ದಾರೆ. ಪರಮಾತ್ಮನಿಗೆ ಒಪ್ಪಿಸಿ ಮಾಡುವಂತಹ ಕರ್ಮದಲ್ಲಿ ಯಾವ ರೀತಿ ಆ ಕರ್ಮವಾಗುತ್ತಿದೆ ಅನ್ನುವುದನ್ನು ಗಮನ ನೀಡಿದಾಗ ನನಗೆ ತಂದೆಯ ಸಹಯೋಗ ಎಷ್ಟು ಸಿಕ್ಕಿದೆ, ತಂದೆ ಯಾವುದರಿಂದ ನನ್ನನ್ನು ಪಾರು ಮಾಡಿಸಿದ್ದಾರೆ, ಯಾವ ತೊಂದರೆಯಿಂದ ನನ್ನನ್ನು ಮುಕ್ತಿ
ಮಾಡಿದ್ದಾರೆ. ಇವೆಲ್ಲದೂ ಸಹ ಅರ್ಥವಾಗುತ್ತಿದೆ. ನಿರಂತರ ಪರಮಾತ್ಮನ ಕಡೆ ಗಮನವನ್ನು ಕೊಡುತ್ತಾ ಪರಮಾತ್ಮನ ಮಾರ್ಗದರ್ಶನದಂತೆ ನಡೆಯುತ್ತಿದ್ದೇನೆ. ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ, ಥ್ಯಾಂಕ್ ಯು ಈಶ್ವರ್ಯ ಪರಿವಾರ್.